ಒಂದು ವಿಷಯವನ್ನು ಕೊಟ್ಟಿದ್ದೀವಿ. ಪರ ಮತ್ತು ವಿರೋಧವಾಗಿ ಚರ್ಚೆ ಮಾಡಬೇಕು. ಮೊದಲು 4 ನಿಮಿಷಗಳು ತಮಗೆ ಅವಧಿಯನ್ನು ಕೊಡ್ತೀವಿ. ಅದರಲ್ಲಿ ತಮ್ಮ ವಾದವನ್ನು ತಾವು ಮಂಡಿಸಬೇಕು. ಅದಾದ ನಂತರದಲ್ಲಿ ಮಡಿಕೇರಿ ಡಿವಿಷನ್ ಟೀಮ್ ಮ್ಯಾನೇಜರ್ ಗ್ರೀನ್ ರೂಮಿಗೆ ರಿಪೋರ್ಟ್ ಮಾಡತಕ್ಕದ್ದು, ಮಡಿಕೇರಿ ಡಿವಿಷನ್ ವ್ಯವಸ್ಥಾಪಕರು ಗ್ರೀನ್ ರೂಮಿಗೆ ಬರತಕ್ಕದ್ದು. 1ನೇ ಸುತ್ತು ಮುಗಿದ ಬಳಿಕ ಎ ಬಿಗೆ, ಬಿ ಎಗೆ ಪರಸ್ಪರ ಒಂದು ಪ್ರಶ್ನೆಯನ್ನು ಕೇಳಬೇಕು. ಉತ್ತರವನ್ನು 2 ನಿಮಿಷದ ಒಳಗಡೆ ನೀಡಬೇಕು. 3ನೆಯ ಸುತ್ತು ತೀರ್ಪುಗಾರರು ತಮ್ಮೊಂದಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೂ 2 ನಿಮಿಷದ ಒಳಗಡೆ ಉತ್ತರವನ್ನು ನೀಡಬೇಕು. ವಿಷಯ ಶುರು ಮಾಡುವಲ್ವಾ? ವಿಷಯ ಆನ್ಲೈನ್ ಕ್ಲಾಸ್. ಎ ತಮ್ಮ ವಾದವನ್ನು ಮಂಡಿಸಬೇಕಾಗಿ ವಿನಂತಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ರಬ್ಬಿ ಶ್ರಹ್ ಲಿ ಸದ್ರಿ ವಯಸ್ಸಿರ್ ಲಿ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಪ್ರೀತಿಯ ತೀರ್ಪುಗಾರರೇ ಹಾಗೂ ಶ್ರೋತೃರೇ, ಆನ್ಲೈನ್ ಎಜುಕೇಷನ್ ಅಥವಾ ಆನ್ಲೈನ್ ಶಿಕ್ಷಣ ಎಂಬಂತಹ ವಿಷಯವನ್ನು ಕುರಿತು ಅದರ ಪರವಾಗಿ ಮಾತನಾಡಲು ಇಲ್ಲಿದ್ದೇನೆ. ಪ್ರಮುಖವಾಗಿ ಹೇಳುವುದಾದರೆ, ಬಹುಶಃ ಆನ್ಲೈನ್ ಶಿಕ್ಷಣ ಎಂಬುವಂತಹ ಒಂದು ಕಾನ್ಸೆಪ್ಟ್ ಕೋವಿಡ್ ನಂತರದ ಕಾಲದಲ್ಲಿ ಆಗಿದೆ. ನಾವೆಲ್ಲರೂ ಕೇಳಿರಬಹುದು, ಅಂದ್ರೆ ಹಲವರು ಸಹ ಅದರ ಮುಂಚೆ ಕೇಳಿರಬಹುದು. ಆದರೆ ಬಹುತೇಕರಾದಂತಹ ನಾವುಗಳು ಇದರ ಬಗ್ಗೆ ಅರ್ಥದ್ದು ಕೋವಿಡ್ ಎಂಬಂತಹ ಒಂದು ಮಹಾಮಾರಿಯಿಂದ ನಾವು ಲಾಕ್ಡೌನ್ ನಲ್ಲಿ ಮನೆಯಲ್ಲಿ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಶಾಲೆಗಳು ಇಂತಹ ಒಂದು ನೂತನ ಆವಿಷ್ಕಾರವನ್ನು ಹೊರತಂದಾಗ ನಾವೆಲ್ಲರೂ ಅದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಅದರಂತೆಯೇ ಒಂದು ಲಾಕ್ಡೌನ್ ಅಥವಾ ಒಂದು ಮನೆಯಲ್ಲಿ ಕುಳಿತುಕೊಳ್ಳಬೇಕಾದಂತಹ ಪರಿಸ್ಥಿತಿಯಲ್ಲೂ ಸಹ ವಿದ್ಯಾರ್ಥಿ ತನ್ನ ಶಿಕ್ಷಣವನ್ನ ಮುಂದುವರೆಸಬಹುದಾದಂತಹ ಘನತರವಾದಂತಹ ಒಂದು ಕಾರ್ಯಕ್ಕೆ ಆನ್ಲೈನ್ ಶಿಕ್ಷಣ ಎಂಬುವಂಥದ್ದು ನಾಂದಿ ಹಾಡಿದೆ ಎಂಬುದರಲ್ಲಿ 2 ಮಾತುಗಳಿಲ್ಲ. ಶಿಕ್ಷಣವೆಂಬಂತಹ ಅತಿ ಮಹತ್ತರವಾದಂತಹ ಒಬ್ಬ ಮನುಷ್ಯನ ಜೀವನದಲ್ಲಿ ಇರಬೇಕಾದಂತಹ ಒಂದು ಘಟಕ. ಆ ಘಟಕಕ್ಕೆ ಯಾವುದೇ ಒಂದು ಅಡ್ಡಿಗಳು ಬರಬಾರದು. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಂತೆ, ನೀವು ಚೈನಾಗೆ ಹೋಗಿ ಆದರೂ ನೀವು ಇಲ್ಮನ್ನು ಪಡೆಯಬೇಕು ಎಂಬಂತಹ ಒಂದು ಹದೀಸ್ ನಾವೆಲ್ಲರೂ ಕಲಿತಿದ್ದೇವೆ. ಹೀಗಿರುವಾಗ ಶಿಕ್ಷಣದ ಮಹತ್ವವನ್ನು ಇಸ್ಲಾಮಿನ ಚೌಕಟ್ಟಿನಲ್ಲಿ ನಾನು ಹೇಳಬೇಕಾದಂತಹ ಅವಶ್ಯಕತೆ ನಿಮ್ಮ ಮುಂದೆ ಇಲ್ಲ ಅಂತ ಅನ್ಕೊಳ್ತೇನೆ. ಆನ್ಲೈನ್ ಎಜುಕೇಶನ್ ಎಂಬಂತಹ ಆನ್ಲೈನ್ ಶಿಕ್ಷಣ ಇಂದು ವಿದ್ಯಾರ್ಥಿಗಳಿಗೆ ಹಲವಾರು ಕಾರ್ಯಗಳು ಆಫ್ಲೈನ್ಗಿಂತಲೂ ಆನ್ಲೈನ್ ಮೂಲಕ ಕಲಿಯಬಹುದಾದಂತಹ ಬಹಳಷ್ಟು ವಿಷಯಗಳನ್ನ ಮನದಟ್ಟು ಮಾಡಿಕೊಳ್ಳಲು, ಅದರ ಬಗ್ಗೆ ಕಲಿಯಲು, ವಿಜ್ಞಾನ ಪಡೆಯಲು, ಸುಜ್ಞಾನ ಪಡೆಯಲು ಹೆಲ್ಪ್ ಮಾಡ್ತಾ ಇದೆ ಎಂಬುವಂಥದ್ರಲ್ಲಿ 2 ಮಾತುಗಳಿಲ್ಲ. ಹಿಂದೆಲ್ಲ ಒಂದು AI ಕೋರ್ಸ್ ಮಾಡಬೇಕಾದ್ರೆ ಬೆಂಗಳೂರಿಗೋ, ಚೆನ್ನೈಗೋ, ಹೈದರಾಬಾದ್ಗೆ ಹೋಗ್ಬೇಕಂತ ಪರಿಸ್ಥಿತಿ ಇತ್ತು. ಆದರೆ ಕಡಂಗದಲ್ಲಿರುವಂತಹ ಒಂದು ಪುಟ್ಟ ಮನೆಯಲ್ಲಿ, ಪುಟ್ಟ ಕೋಣೆಯಲ್ಲಿ ಒಬ್ಬ ವಿದ್ಯಾರ್ಥಿ ಕುಳಿತು ತನ್ನ ಶಿಕ್ಷಣವನ್ನ ಪಡೆದುಕೊಳ್ಳಬಹುದು. ಅಥವಾ AI ಅಲ್ಗಾರಿದಮ್ ಕಲಿಯಬಹುದು, ಪ್ರೋಗ್ರಾಮಿಂಗ್ ಕಲಿಯಬಹುದು ಎಂಬಂತಹ ಒಂದು ಟೆಕ್ನಾಲಜಿಯ ಎಂಬಂತಹ ಒಂದು ಟ್ರೋಲಿಂಗ್ ವರ್ಡ್ ಇದ್ದರೂ ಸಹ ಆ ಒಂದು ಕಾಲಘಟ್ಟದಲ್ಲಾಗಿದೆ ನಾವೆಲ್ಲರಿರುವಂಥದ್ದು. ಇಷ್ಟೊಂದು ಅಚ್ಚುಕಟ್ಟಾದಂತಹ ರೀತಿಯಲ್ಲಿ ನಮಗೆ ಆನ್ಲೈನ್ ಎಜುಕೇಶನ್ ಹೆಲ್ಪ್ ಆಗ್ತಾ ಇದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಸಹ ಕೂತು ಕಲಿಯಬಹುದು. ಮಾತ್ರವಲ್ಲ, ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವಂತಹ ಎಕ್ಸ್ಪರ್ಟ್ಗಳಿಂದ ನಾವು ಶಿಕ್ಷಣವನ್ನ ಪಡೆಯಬಹುದು ಎಂಬಂತಹ ಪ್ರಮುಖವಾದಂತಹ ಒಂದು ಅಂಶವೂ ಸಹ ನಮ್ಮ ಮುಂದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಎಡೆಕ್ಸ್ ಅಥವಾ ಹಾಗೂ ಕೌರ್ಸೆರಾ ಎಂಬಂತಹ 2 ಪ್ರಪಂಚದ ಅತಿ ದೊಡ್ಡವಾದಂತಹ ಒಂದು ಅಕಾಡೆಮಿಗಳು. ಅನ್ ಅಕಾಡೆಮಿ ಇದೆ, ಬೈಜೂಸ್ ಇದೆ. ಈ ಮೂಲಕ ಒಂದು ವಿದ್ಯಾರ್ಥಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡೆಯಬೇಕಾದಂತಹ ಎಜುಕೇಶನ್ ಅನ್ನ ಒಂದು ಪುಟ್ಟ ಗ್ರಾಮದಲ್ಲಿ ಕೂತು ಕಲಿಯಬಹುದಾದಂತಹ ಒಂದು ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದ್ದೇವೆ ಎಂಬುದರಲ್ಲಿ 2 ಮಾತುಗಳಿಲ್ಲ. ನಾವು ಹಲವಾರು ವರ್ಷಗಳಿಂದ ಕೇಳಿ ಬರುತ್ತಿದ್ದ ಒಂದು ವಿಷಯವಾಗಿದೆ, ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ, ಭಾರತ ಒಂದು ಡೆವಲಪ್ ಆಗುತ್ತಿರುವಂತಹ ಒಂದು ಕಂಟ್ರಿ ಎಂದು. ಆದರೆ ಕೌರ್ಸೆರಾ, ಎಡೆಕ್ಸ್ ಎಂಬಂತಹ ಒಂದು ಟೆಕ್ನಾಲಜಿ ನಮ್ಮ ಗ್ರಾಮದ ಒಂದು ಪುಟ್ಟ ಮನೆಯ ಪುಟ್ಟ ಕೋಣೆಯೊಳಗೆ ತಲುಪಿದೆ ಎಂದರೆ ಇಂಡಿಯಾ ಹ್ಯಾಸ್ ಡೆವಲಪ್, ದ ಟೆಕ್ನಾಲಜಿ ಹ್ಯಾಸ್ ಡೆವಲಪ್. ನಾವೆಲ್ಲರೂ ಸಹ ತಂತ್ರಜ್ಞಾನದ ಮೂಲಕ ಶಿಕ್ಷಣವನ್ನು ಪಡೆಯುವ ಮೂಲಕ ನಾವು ನಮ್ಮ ಭಾರತದಲ್ಲಿ ಬೆಳೆದಿದ್ದೇವೆ ಎಂಬಂತಹ ಒಂದು
ಗಟ್ಟಿಯಾದಂತಹ ಒಂದು ಅಭಿಪ್ರಾಯ ನಿಮ್ಮ ಮುಂದೆ ಇಡಲು ಇಚ್ಛೆ ಪಡ್ತಾ ಇದೆ. ಅದೇ ರೀತಿಯಲ್ಲಿ ಒಂದು ಆಫ್ಲೈನ್ ಎಜುಕೇಶನ್ ಕೊಡುವಂತಹ ಒಂದು ಚೌಕಟ್ಟಿದೆ. ಇದೇ ಕೋರ್ಸ್ ಕಲಿಯಬೇಕು, ಇಷ್ಟೇ ಕಲಿಯಬೇಕು ಎಂಬುದು. ಆದರೆ ಆನ್ಲೈನ್ ಎಜುಕೇಶನ್ ಅವೆಲ್ಲವನ್ನು ಕಳೆದು ನನಗಿಷ್ಟವಿರುವಂತಹ ಒಂದು ವಿಷಯ, ವಾಟ್ ಎವರ್ ಐ ವಾಂಟ್, ಯಾವುದೇ ವಿಷಯವಿರಲಿ, AI ಅಂತ ಮಾತ್ರವಲ್ಲ, ಅದು ಎಕನಾಮಿಕ್ ವಿಷಯಗಳಾಗಿದ್ದರೂ ಯಾವುದೇ ವಿಷಯದಲ್ಲೂ ಸಹ ವಿಷಯ ಮಂಡನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಎಲ್ಲರಿಗೂ ಶುಭೋದಯ. ಈ ಒಂದು ಸಂದರ್ಭದಲ್ಲಿ ಆನ್ಲೈನ್ ಎಜುಕೇಶನ್ ಎಂಬ ವಿಷಯ ಕುರಿತು ಹೇಳುವಾಗ ಅದರ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಇರುವುದು ಎಂಬುದರ ಕುರಿತು ಹೇಳ್ತೇನೆ. ನಮಗೆ ಗೊತ್ತು ನಮ್ಮ ಈ ಒಂದು ಜಗತ್ತು ಹೋಗುತ್ತಾ ಇರುವುದು ಒಂದು ಹೊಸ ಜನರೇಷನ್ಗೆ. ಈ ಒಂದು ಸಂದರ್ಭದಲ್ಲಿ ಆನ್ಲೈನ್ ಎಜುಕೇಶನ್ ಎಷ್ಟರ ಮಟ್ಟಿಗೆ ಸಮಸ್ಯೆಗೀಡಾಗಿದೆ ಎಂಬುದು ಇತ್ತೀಚಿನ ವರದಿಗಳು ನಮಗೆ ಅರ್ಥ ಆಗುವಂತದ್ದು. ನಮಗೆ ಗೊತ್ತಾಗಬಹುದು ಈ ಒಂದು ಆನ್ಲೈನ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಈ ಒಂದು ಆನ್ಲೈನ್ ಅಲ್ಲಿ ಎಷ್ಟರ ತನಕ ಇನ್ವಾಲ್ವ್ ಆಗುವಾಗ ಅವನಿಗೆ ಉಂಟಾಗುವಂತಹ ಪ್ರಪ್ರಥಮವಾಗಿ ಆರೋಗ್ಯಕರವಾದ ವಿಷಯಗಳು, ಸೆಕೆಂಡರಿ ಆಗಿ ಡಿಜಿಟಲ್ ಅಸಾಮರ್ಥ್ಯತೆ ಹಾಗೂ ಗುಣಮಟ್ಟದ ವಿಷಯಗಳು, ಇನ್ನಿತರ ಎಲ್ಲ ವಿಷಯಗಳಲ್ಲೂ ಒಂದು ಪಾಸಿಟಿವ್ಗಿಂತ ಬಹು ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ನಮಗೆ ಕಂಡಿರಬಹುದು. ಇತ್ತೀಚಿನ ವರದಿಯಲ್ಲಿ ನಮಗೆ ಗೊತ್ತು ಇದು ಗ್ರಾಮಾಂತರವಾಗಿ ಎಜುಕೇಶನ್ ಸಿಸ್ಟಮ್ ಪ್ರಾರಂಭಿಸಿದ ಸಂದರ್ಭದಲ್ಲಿ ಆ ಒಂದು ಗ್ರಾಮದಲ್ಲಿ 2023 ವರದಿ ಮಾಡಿದ ಒಂದು ನ್ಯೂಸ್ ಪ್ರಕಾರ ಒಬ್ಬ ವಿದ್ಯಾರ್ಥಿ ತನ್ನ ಆನ್ಲೈನ್ ಎಜುಕೇಶನ್ ಸ್ಟಾರ್ಟ್ ಆದ ನಂತರ ಆ ಒಂದು ಆನ್ಲೈನ್ ಎಜುಕೇಶನ್ ತನಗೆ ಆ ಒಂದು ಆನ್ಲೈನ್ ಎಜುಕೇಶನ್ ನೆಟ್ವರ್ಕ್ ಸಿಗದ ಆ ಒಂದು ಕೊರತೆಯಿಂದ ಇನ್ನಷ್ಟು ಎತ್ತರದ ಒಂದು ಪ್ರದೇಶದಲ್ಲಿ ಹೋಗಿ ಅದರ ಒಂದು ಕಾರಣದಿಂದಾಗಿ ಅಲ್ಲಿಂದ ಬಿದ್ದು ಸಾಯುವ ಒಂದು ಆರೋಗ್ಯಕರವಾದ ಒಂದು ವಿಷಯ. ಮತ್ತೆ ಇತ್ತೀಚಿನ ವರದಿ ಪ್ರಕಾರ 28% ಆಫ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅಥವಾ ಹಾಗೂ 15% ಆಫ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ದೇ ಆರ್ ಟೋಟಲಿ ರಿಪೋರ್ಟೆಡ್ ಆಸ್ ಅನೆಕ್ಸಿಟಿ ಒಂದು ಅವರಿಗೆ ಡಿಪ್ರೆಷನ್ ಇನ್ನಷ್ಟು ಹೆಚ್ಚಾಗುತ್ತಿರುವ ಒಂದು ರಿಪೋರ್ಟ್ ನಮಗೆ ಕಂಡು ಬರುತ್ತಿದೆ. ಅದೇ ತರ ಅಮೆರಿಕದ ಮತ್ತೊಂದು ರಿಪೋರ್ಟ್ ಪ್ರಕಾರ, ಅಮೆರಿಕದ ಒಂದು ಜರ್ನಲ್ 2024 ರಿಪೋರ್ಟ್ ಪ್ರಕಾರ ದ ನ್ಯೂ ಜನರೇಷನ್ ಇಸ್ ಟೋಟಲಿ ಡಿಕ್ಲೈನಿಂಗ್ ದ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ದೇ ಆರ್ ಟೋಟಲಿ ಡಿಕ್ಲೈನ್ ಬಿಕಾಸ್ the mode when the mode is become towards the online education, ಅವರಿಗೆ ವಿದ್ಯಾರ್ಥಿಗಳಿಗೆ ಒಂದು ಆನ್ಲೈನ್ ಅಲ್ಲಿ ಎಜುಕೇಶನ್ ಮಾಡುವಾಗ ತಮ್ಮ ಯಾವುದಾದ್ರೂ ಕ್ಯಾಲ್ಕುಲೇಷನ್ಗೆ ಪೆನ್ನು ಪೇಪರ್ ಬಿಟ್ಟು ಆ ಒಂದು ಫೋನ್ ಅಲ್ಲಿ ಮಾಡುವಾಗ ಅವರಿಗೆ ಇರುವ ಸೌಲಭ್ಯಗಳು ಅನುಸರಿಸಿ ಅವರು ಕ್ಯಾಲ್ಕುಲೇಷನ್ ಮಟ್ಟ ಅವರು ಈ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಡೆವಲಪ್ ಆದ ಹಲವಾರು AI ಐಟಮ್ಸ್ ಇದನ್ನು ಅವರು ಪ್ರಯೋಜಕವಾಗಿ ಮಾಡಿಕೊಂಡು ಅವರಿಗಿರುವ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಟಿವ್ ಒಂದು ವಿದ್ಯೆಯು ಅವರು ಇನ್ನಷ್ಟು ಈ ಒಂದು ಜಗತ್ತಿನ ಇದರಲ್ಲಿ ಕಳೆದುಕೊಳ್ಳುತ್ತಿದ್ದಾರೆ ಎಂಬುದು ರಿಪೋರ್ಟ್ ನಮಗೆ ವರದಿಯಾಗಿದೆ. ಅದೇ ರೀತಿ ನಮಗೆ ಗೊತ್ತು ಇತ್ತೀಚೆಗೆ ಯೂನಿವರ್ಸಿಟಿಗಳಲ್ಲಿ ರೀಸೆಂಟ್ ಆಗಿ there had a big issue in exams. They had the students are using the online platforms, I mean AI platforms to submit their projects, to submit their everything, because they use ಅವರು ಇನ್ನಷ್ಟು ತಮಗೆ ಗೊತ್ತಿಲ್ಲದಿದ್ರು ಆ ಒಂದು ಚಾಟ್ GPT ಅಥವಾ ಡೀಪ್ ಸಿಕ್ ಇನ್ನಷ್ಟು AI ವಿದ್ಯೆಗಳೊಂದಿಗೆ ಅದರಲ್ಲಿ ಹಾಕ್ಬಿಟ್ಟು ಅವರ ಸ್ವಂತ ಇರುವ ಆ ಒಂದು ಸ್ಕಿಲ್ ಬಿಟ್ಟು AI ಕೆಳಗೆ ಹೋಗುವಾಗ ಅವರಿಗೆ ಅಷ್ಟರ ತನಕ ಡೆವಲಪ್ಮೆಂಟ್ ಅವರಿಗೆ ಕೊರತೆ ಬರ್ತಿದೆ ಎಂದು ಇತ್ತೀಚಿನ ಒಂದು ರಿಪೋರ್ಟ್ ಅಲ್ಲಿ ನಮಗೆ ಅರ್ಥ ಆಗಿದೆ. ಹೀಗೆ ಆನ್ಲೈನ್ ಎಜುಕೇಶನ್ ಯಾವ ಮಟ್ಟದಲ್ಲಿ ನೋಡ್ತಾ ಇದ್ರು ಅವತ್ತು ನಮಗೆ ಗೊತ್ತು. ಮುಂದಿನ ಕಾಲ ನಮಗೆ ಹಿಂದೆ ಹೋಗೋ ಒಂದು ಚರಿತ್ರೆ ನೋಡಿದ್ರೆ ಈ ಒಂದು ಭಾರತ ಅಥವಾ ಈ ಒಂದು ಜಗತ್ತಿನ ಎಷ್ಟರ ಮಟ್ಟಿಗೆ ಸೈಂಟಿಫಿಕಲ್ ಡೆವಲಪ್ಮೆಂಟ್ಸ್ ಆ ಒಂದು ಸಮಯದಲ್ಲಿ ಆನ್ಲೈನ್ ಎಜುಕೇಶನ್ ಅಥವಾ ಈ ಒಂದು ಆನ್ಲೈನ್ ಕ್ಲಾಸ್ ರೂಮ್ಸ್ ಇದ್ದಿರಲಿಲ್ಲ. ಒಬ್ಬ ವಿದ್ಯಾರ್ಥಿ ಇನ್ಸೈಡ್ ದ 4 ವಾಲ್ಸ್ ಒಂದು ವಿಷಯ ಕಲಿಯುವುದು ಮತ್ತು ಶಾಲೆಗೆ ಹೋಗಿ ಫಿಸಿಕಲ್ ಆಗಿ ಆ ಒಂದು ಟೀಚರ್ ಬಾಯಿಂದ ಫಿಸಿಕಲ್ ಆಗಿ ತನಗೆ ಬೇಕಾದ ಯಾವ ರೀತಿಯ ಸೌಲಭ್ಯವನ್ನು ತೆಗೆದುಕೊಳ್ಳುವ ಎರಡು ದೇರ್ ವಿಲ್ ಬಿ ಅ ಬಿಗ್ ಎಫೆಕ್ಟಿವ್. ಬಿಕಾಸ್ ಇತ್ತೀಚಿನ ಆನ್ಲೈನ್ ಎಜುಕೇಶನ್ ನಮಗೆ ಗೊತ್ತು, ಆನ್ಲೈನ್ ಎಜುಕೇಶನ್ ಮತ್ತು ಆಫ್ಲೈನ್ ಎಜುಕೇಶನ್ ಒಬ್ಬ ವಿದ್ಯಾರ್ಥಿ ಮಾಸ್ಟರ್ಸ್ ಅಥವಾ ಡಿಗ್ರಿ ಯಾವ ತರಹದ ಒಂದು ಎಜುಕೇಶನ್ ಮಾಡಿದ್ರು ಆನ್ಲೈನ್ ಆಗಿ ಮಾಡಿದ ವಿದ್ಯಾರ್ಥಿಯ ಅವನ ಎಜುಕೇಶನ್ ಮಟ್ಟ ಗುಣಮಟ್ಟ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗುತ್ತಿರೋದಂತ ಇತ್ತೀಚಿನ ಒಂದು ಯೂನಿವರ್ಸಿಟಿ ರಿಪೋರ್ಟ್ ನಲ್ಲಿ ಒಂದು ಯೂನಿವರ್ಸಿಟಿ ಪ್ರೊಫೆಸರ್ ವಿರುದ್ಧ ಒಂದು ವಿಷಯ ಬಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ಒಂದು ಪ್ರಶ್ನೆ ಅಂದ್ರೆ ಡೈರೆಕ್ಟ್ ಆಗಿ ಒಂದು ಕ್ವಶನ್ ಅಥವಾ ಅದರಲ್ಲಿ ಸಬ್ ಕ್ವಶನ್ಸ್ ಇರ್ಬೋದು. ಸದ್ಯಕ್ಕೆ ಒಂದು ಪ್ರಶ್ನೆ ಕೇಳಿ ಅವರಿಗೆ. ಓಕೆ ಓಕೆ
ಸರ್, ನೀವು ಮಾತನಾಡುವ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಹೆಲ್ತ್ ಆಗಿರುವಂತಹ ಇಶ್ಯೂಗಳು ನೀವು ಹೇಳಿದ್ರಿ, ಅದರಲ್ಲಿ ಗುಣಮಟ್ಟದ ವಿಷಯ ಹೇಳಿದ್ರಿ, ನೆಟ್ವರ್ಕಿಂಗ್ ಇಶ್ಯೂ ಹೇಳಿದ್ರಿ. ಇವೆಲ್ಲಕ್ಕೂ ಸಹ ಆಲ್ರೆಡಿ ಪರಿಹಾರಗಳು ಕಂಡುಬಿಟ್ಟಿವೆ. ಒಂದು ನಿಮಿಷ ನೀವು ಸ್ವಲ್ಪ ಮಲ್ಲೆ ಹೇಳಿ, ಬೊಬ್ಬೆ ಹಾಕಬೇಡಿ, ಸಮಾಧಾನದಿಂದ ಹೇಳಿ. ಇದು ಹೊಡಿ ಬಡಿ ಕಡಿ ಅಲ್ಲ, ಸಮಾಧಾನದಿಂದ ಚರ್ಚೆ ಮಾಡಿ. ಕೇಳಿ. KA12 MC 2706 വാഹനം മാറ്റി പാർക്ക് ചെയ്യേണ്ടതാണ്. KA12 MC 2706 വാഹനം മാറ്റി പാർക്ക് ചെയ്യണം. പെട്ടെന്ന് അവിടെ ബ്ലോക്കായിട്ടുണ്ട് വാഹനങ്ങൾ. ಹಲೋ, ನೀವು ಹೆಲ್ತ್ನ ಇಶ್ಯೂ ಹೇಳಿದ್ರಿ ಅಲ್ವಾ? ಅದೇ ರೀತಿಯಲ್ಲಿ ಗುಣಮಟ್ಟದ ವಿಷಯ ಹೇಳಿದ್ರಿ, ಅದೇ ರೀತಿಯಲ್ಲಿ ನೆಟ್ವರ್ಕ್ ಇಶ್ಯೂ ಹೇಳಿದ್ರಿ, ಆನ್ಸೈಟಿ ಆಗಿದೆ ಅಂತ ಹೇಳಿದ್ರಿ, ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರಿ. ಇವೆಲ್ಲಕ್ಕೂ ಸಹ ಆಲ್ರೆಡಿ ಪರಿಹಾರ ಇದೆ. ಹೆಲ್ತ್ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅದಲ್ಲದೆಯೂ ಸಹ ಆನ್ಲೈನ್ ಈಗ ಎಜುಕೇಶನ್ಗೆ ಉಪಯೋಗ ಮಾಡಿದ್ರು ಅಲ್ಲದೆ ಇದ್ರು. ನಮ್ಮ ಈ ಒಂದು ದಾಖಲೆಗಳ ನ್ಯೂಮರಿಕಲ್ ರೆಕಾರ್ಡ್ಸ್ ಪ್ರಕಾರ ಇಲ್ಲಿ ಆನ್ಲೈನ್ ಎಜುಕೇಶನ್ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಅವರಿಗಿಂತ 4ರಷ್ಟು, ಐ ಮೀನ್ 431 crore ಪೀಪಲ್ ಆರ್ ಯೂಸಿಂಗ್ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇನ್ ಇಂಡಿಯಾ ಅಲ್ವಾ? ಆಗಿದ್ರೂ ಸಹ ಟೆಕ್ನಾಲಜಿ ಬಳಕೆ ಆಗ್ತಾ ಇದೆ, ಫೋನ್ ಬಳಕೆ ಆಗ್ತಾ ಇದೆ. ಅದನ್ನೇ ಹೇಗೆ ಓವರ್ಕಮ್ ಮಾಡ್ತೀರಾ? ಅದೇ ರೀತಿಯಲ್ಲೇ ನೀವು ಹೇಳಿದಂತಹ ನೆಟ್ವರ್ಕ್ ಇಶ್ಯೂಗಳು, ಇಲ್ಲಿ ವಾಚ್ ಲೇಟರ್ ಅಂತಹ ಯೂಟ್ಯೂಬ್ ನಲ್ಲಿರುವಂತಹ ಆಪ್ಷನ್ ಇದೆ, ಆಫ್ಲೈನ್ ಡೌನ್ಲೋಡ್ಗಳಂತಹ ಆಪ್ಷನ್ಗಳಿದೆ. ನೀವು ಹೇಳಿದಂತಹ ಆನ್ಸೈಟಿಗಳು ಎಲ್ಲಿ ಕಲ್ತರೂ ಸಹ ಒಂದು IT ಜಾಬ್ಗೆ ಹೋದ್ರೆ ಅಥವಾ ಒಂದು ಕಾರ್ಪೊರೇಟ್ ಕಂಪನಿಗಳಿಗೆ ಹೋದ್ರೆ ಅಲ್ಲಿಯೂ ಸಹ ಪ್ರೆಷರ್ ಇರುತ್ತೆ. ಆನ್ಸೈಟಿ ಇಸ್ ಆಬ್ವಿಯಸ್. ಕೆಲಸ ಬಿಡ್ತೀರಾ? ಇಲ್ಲ. ನೀವು ಕ್ಯಾಲ್ಕುಲೇಷನ್ ಹೇಳಿದ್ರಿ, 10ನೇ ತರಗತಿಯವರೆಗೆ ಕೈಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಮೆದುಳಿನಲ್ಲಿ ಮಾಡ್ತೇವೆ. PU ಹೋದ ತಕ್ಷಣ ಕ್ಯಾಲ್ಕುಲೇಟರ್ ಉಪಯೋಗ ಮಾಡ್ತೇವೆ, ಅದನ್ನ ತೆಗೆದಾಕ್ತೀರಾ? ಆಗಲ್ಲ. ನೀವು ಹೇಳಿದಂತಹ ನಮ್ಮ ಸ್ಕಿಲ್ಗಳನ್ನ ಬಿಟ್ಟು AI ಉಪಯೋಗ ಮಾಡಿಕೊಂಡು ಮಾಡುವಂತಹ ಪ್ರಾಜೆಕ್ಟ್ಗಳು ಅಲ್ವಾ? ಅಂತಹ ಒಂದು ಪ್ರಾಜೆಕ್ಟ್ಗಳನ್ನ ಟ್ರೇಸ್ ಮಾಡೋಕ್ಕೋಸ್ಕರ AI ಫ್ರೂಟ್ ಪಿನ್ಗಳನ್ನ ತೆಗೆಯುವಂತಹ ಒಂದು ಸಂವಿಧಾನ ಸಹ ಟೆಕ್ನಾಲಜಿ ಕೊಡ್ತಾ ಇದೆ ಅಲ್ವಾ? ಅಂತಹ ತಂತ್ರಜ್ಞಾನಗಳ ಮೂಲಕ AI ಫ್ರೂಟ್ ಪಿನ್ಗಳನ್ನು ತೆಗೆದು ಅಂತಹ ಪ್ರಾಜೆಕ್ಟ್ಗಳನ್ನು ನಾವು ಹೊರತೆಗೆಯಬಹುದು. ಅದೇ ರೀತಿಯಲ್ಲಿ ನೀವು ನೆಟ್ವರ್ಕ್ ಇಶ್ಯೂ ಅಥವಾ ಸಾರಿ ಈ ಮೇಲಿನಿಂದ ಬಂದು ಒಂದು ವಿಷಯ, ಒಂದು ಪ್ರಶ್ನೆಯನ್ನು ಕೇಳಿ ಸರ್. ಪ್ರಶ್ನೆಗೆ ಬರ್ತಾ ಇದ್ದೇನೆ. ಇವೆಲ್ಲವನ್ನು ಓವರ್ಕಮ್ ಮಾಡಿ ನೀವು ಆಫ್ಲೈನ್ ಎಜುಕೇಶನ್ ಮೂಲಕ ನೀವು ಸಾಧಿಸುವಂತಹ ಕಾರ್ಯವಾದರೂ ಏನು ಅಂದರೆ, ಇವೆಲ್ಲವನ್ನು ಸಹ ನೀವು ಹೇಳಿದಂತಹ ಕಾರಣಗಳನ್ನು ಇಟ್ಟುಕೊಂಡು ಒಬ್ಬ ವಿದ್ಯಾರ್ಥಿ, ನಾನೊಬ್ಬ ವಿದ್ಯಾರ್ಥಿ, ನನಗೊಂದು ಅಲ್ಗಾರಿದಮ್ ಕಲಿಯಬೇಕು, ನಾನು ಆರ್ಥಿಕವಾಗಿ ಬಡವನಾಗಿದ್ದೇನೆ, ನನ್ನ ಮನೆಯಲ್ಲಿ ನಾನು ಮತ್ತು ನನ್ನ ತಾಯಿ ಮಾತ್ರ ಇದ್ದೇವೆ, ನಾನು ಮನೆ ಬಿಟ್ಟು ಹೋಗುವಂತಹ ಹೊರ ಜಿಲ್ಲೆಗೋ ಹೊರ ದೇಶಕ್ಕೂ ಹೋಗುವಂತಹ ಪರಿಸ್ಥಿತಿ ಇಲ್ಲ. ಹೌ ಕ್ಯಾನ್ ಐ ಓವರ್ಕಮ್ ದಿಸ್ issues and learn some my preferable education? This is my question. ಮೊದಲನಾಗಿ ಹೇಳುವಾಗ ತಮ್ಮ ಈ ಒಂದು ಕ್ವಶನ್ ನಲ್ಲೇ ತಮಗೆ ಅರ್ಥ ಆಗಿರ್ಬೋದು, ಆನ್ಲೈನ್ ಆಗಿ ನಾವು ಇನ್ವಾಲ್ವ್ ಆಗುವಾಗ ನಮಗೆ ಎಷ್ಟರ ಗುಣಮಟ್ಟಿಗೆ ಅಂತ ನೀವು ಹೇಳಿದ್ದೀರಿ. ಇತ್ತೀಚಿನ ಎಷ್ಟೋ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ. ಪ್ರಧಾನವಾಗಿ ಹೇಳುವುದು ಎಜುಕೇಶನ್ ಎಂಬುದು ದಟ್ ಈಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಅ ಸ್ಟೂಡೆಂಟ್. ಸೊ ಒಬ್ಬ ವಿದ್ಯಾರ್ಥಿ ಅಥವಾ ಯಾವುದಾದ್ರೂ ಒಬ್ಬರು ಒಂದು ವಿಷಯಕ್ಕೆ ಆನ್ಲೈನ್ ಆಗಿ ಯಾವ ರೀತಿಯಲ್ಲಿ ಎಂಗೇಜ್ ಆದ್ರೂ ಅದು ಅವನ ಸ್ವಂತ ಇದು. ಬಟ್ ಆನ್ಲೈನ್ ಎಜುಕೇಶನ್ ಅವನಿಗೆ ಬೇಕಾದ, ಅವನಿಗೆ ಒಂದು ಬೇಸಿಕ್ ನೀಡ್ ಆದ ಒಂದು ಸೌಲಭ್ಯವನ್ನು ಅವನಿಗೆ ಆಫ್ಲೈನ್ ಆಗಿ ಒದಗಿಸುವುದನ್ನು ಬಿಟ್ಟು ಅವನಿಗೆ ಆನ್ಲೈನ್ ಆಗಿ, ಬಿಕಾಸ್ ಈಗ ಇನ್ಸ್ಟಾಗ್ರಾಮ್ ಆದ್ರೂ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಅದು ಅವನ ಇಷ್ಟ, ಅವನಿಗೆ ಬೇಕಾದ್ರೆ ತೆಗಿಬಹುದು, ಇಲ್ಲಾಂದ್ರೆ ಬಿಡ್ಬೋದು. ಬಟ್ ಎಜುಕೇಶನ್ ಅದು ಅವನಿಗೆ ಬೇಕಾದ್ರೆ ತೆಗಿಬಹುದು, ಒಂದು ಅವನಿಗೆ ಅದು ಬೇಡ ಅಂತ ಬಿಡ್ಲಿಕ್ಕೆ ಆಗಲ್ಲ. ಒಂದು ನಿಮಿಷ ಮಾತಾಡಬೇಡಿ. ಕರ್ನಾಟಕ KSIU ರಿಪೋರ್ಟ್ ಪ್ರಕಾರ ಇತ್ತೀಚೆಗೆ ಬಂದ ಒಂದು ಇದು ಏನಂದ್ರೆ ಅವ್ರದ್ದು ಸಬ್ಮಿಷನ್ ಆನ್ಲೈನ್ ಆಗಿ ಅವರಿಗೆ ಸಿಲೆಬಸ್ ಕೊಡುವಾಗ ಮುಂಚೆಲ್ಲ ಏನು ಆಫ್ಲೈನ್ ಆಗಿ ಸಿಗುತ್ತಿತ್ತು. ಬಟ್ ಇತ್ತೀಚೆಗೆ ಇರುವ ಆನ್ಲೈನ್ ಆಗಿ ಇರುವ ಸಿಲೆಬಸ್ ಚೇಂಜ್ ಆಗಬೇಕು ಅಂತ ಈ ಒಂದು ಇತ್ತೀಚಿನ ಒಂದು ಇಶ್ಯೂ ನಾವು ಕೇಳಿದ್ದೀರಿ. ಆಗ ಆ ಒಂದು ವಿಷಯದಲ್ಲಿ ಅವರು ವಿದ್ಯಾರ್ಥಿಗಳು ಅಲ್ಲಿ ಯೂನಿವರ್ಸಿಟಿಯಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಹಾಗೇನೆ ನೀವು ಹೇಳುವ ಹಾಗೆ ಒಬ್ಬ ವಿದ್ಯಾರ್ಥಿಗಳಿಗೆ ನಮಗೆ ಗೊತ್ತು ಯಾವ ವಿಷಯದಲ್ಲೂ, ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ನಮ್ಮ ಯಾವ ವಿಷಯದಲ್ಲೂ ನಮಗೆ ಬೇಕಾಗಿರುವ ಕೋರ್ಸ್ ಇಲ್ಲಿ ಲಭ್ಯವಿರುತ್ತೆ, ಆಫ್ಲೈನ್ ಕೋರ್ಸೇ. ನೀವು ಮತ್ತೆ ಇನ್ನೊಂದು ಹೇಳಿದ್ದು IT ವಿಷಯದಲ್ಲಿ ಹೇಳುವಾಗ ಆಫ್ಲೈನ್ ಆಗಿ ಹೋಗೋದು ಅದು ಇಲ್ಲಿ ವಿಷಯವಲ್ಲ. ಬಿಕಾಸ್ ಆನ್ಲೈನ್ ಎಜುಕೇಶನ್ ಅದು ಅವರು ಒಂದು ಬೇಸಿಕ್ ಎಜುಕೇಶನ್ ಅದು ಆನ್ಲೈನ್ ಆಗಿ ಎಷ್ಟರ ಮಟ್ಟಿಗೆ ಅವರು ಡೆವಲಪ್ ಆಗಿದ್ದ ವಿಷಯದ ಕುರಿತಾದ ಇಲ್ಲಿ ಚರ್ಚೆ. ಆಗ IT ಇತರ ವಿಷಯಗಳು ಅದು ಆನ್ಲೈನ್ ನಲ್ಲಿ ಅವರಿಗೆ ಇನ್ವಾಲ್ವ್ ಆದ್ರೂ ಮಾತ್ರ ಆ ಒಂದು ವಿಷಯಕ್ಕೆ ಸಾಧ್ಯ. ಮತ್ತೆ ಕ್ಯಾಲ್ಕುಲೇಷನ್ ವಿಷಯ ನೀವು ಹೇಳಿದ್ದೀರಿ, ಆಲ್ಗೋರಿದಮ್
ಆಲ್ಗೋರಿದಮ್ಸ್ AI ಬೇಸ್ಡ್ ಇತ್ತೀಚೆಗೆ ಈಗ ನೀವೊಂದು ವಿಷಯ ತಗೊಳ್ದಾದ್ರೆ ಅವರ ವಾದಕ್ಕೆ ನಿಮ್ಮ ಪ್ರತಿಕ್ರಿಯೆ 2 ನಿಮಿಷ. ನಾನು ಕೇಳಿದಂಥ ಪ್ರಶ್ನೆಗೆ ಉತ್ತರನೇ ಸಿಗ್ಲಿಲ್ಲ. ಇಲ್ಲಿ ವಿಷಯ ಇರುವಂಥದ್ದು ಆನ್ಲೈನ್ ಎಜುಕೇಶನ್ ಎಂಬುದು ಮಾತ್ರ, ಅದು ಬೇಸಿಕ್ ಎಜುಕೇಶನ್ ಅಂತ ಇಲ್ಲ ಅಲ್ವಾ? ಬೇಸಿಕ್ ಅಥವಾ ಇನೋವೇಟಿವ್ ಅಂತ ಅದು ನೆಕ್ಸ್ಟ್ ಕ್ವೆಶನ್. ಅಲ್ಲಿ ಇರುವಂತಹ ಆನ್ಲೈನ್ ಎಜುಕೇಶನ್ ಎಂಬಂಥದ್ದು ನಾನು ಕೇಳಿದ ಪ್ರಶ್ನೆ ಸಿಂಪಲ್. ಇಲ್ಲಿರುವಂತಹ ನಾನು ನನ್ನ ಗ್ರಾಮದಲ್ಲಿ ಕೂತು ನನ್ನ ಮನೆಯಲ್ಲಿ ಕೂತು ನನಗೊಂದು ಎಜುಕೇಶನ್ ನಾನು ಪರ್ಸ್ಯೂ ಮಾಡಬೇಕಾದರೆ ನೀವು ಹೇಳಿದಂತಹ ಎಲ್ಲ ಒಂದು ಮಾನದಂಡವನ್ನು ಇಟ್ಟುಕೊಂಡು ನಾನು ಈ ಒಂದು ಎಜುಕೇಶನ್ ಅನ್ನು ಪರ್ಸ್ಯೂ ಮಾಡಲು ಖಂಡಿತ ಸಾಧ್ಯವಿಲ್ಲ. ಹೌ ಕ್ಯಾನ್ ಐ ಓವರ್ಕಮ್ those things? You need to give me a solution. ನಾನು ಹೇಳಿ ಬರ್ತಿರೋದು ಅದೇ, ನೀವು ಹೇಳಿದಿರಿ ಆನ್ಲೈನ್ ಎಜುಕೇಶನ್ ಉತ್ತರ ಸಿಕ್ಕಿಲ್ಲ ಅಂತ. ಜಸ್ಟ್ ಒಂದು ಫಾರ್ ಎಕ್ಸಾಂಪಲ್ ಒಂದು ಚಿಂತಿಸಿ, ನಿಮ್ಮ ಒಂದು ಗ್ರಾಮದಲ್ಲಿ ಕೂತ್ಕೊಂಡು ನೀವು ಹೇಳೋದು ಯು ವಾಂಟ್ ಟು ವಾಟ್ ಗ್ರಾಬ್ ಅ ಬಿಗ್ ಎಜುಕೇಶನ್ ಫೆಸಿಲಿಟಿ ಸಿಟ್ಟಿಂಗ್ ಇನ್ ದ ವಿಲೇಜ್ ಆರ್ ಸಮಥಿಂಗ್. ಇದು ಅಷ್ಟರ ಆ ಒಂದು ಗ್ರಾಮದಲ್ಲೇ ಕೂತ್ಕೊಂಡು ಒಂದು 4 ವಾಲ್ ಅಲ್ಲಿ ಇನ್ವಾಲ್ವ್ ಆಗಿ ಮಾತ್ರ ನಮಗೆ ಎಜುಕೇಶನ್ ಲಭಿಸಲು ಸಾಧ್ಯವಾ? ನೀವು ಮೊದಲನೇದಾಗೆ ಹೇಳಿದಿರಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ ಒಂದು ವಚನ ಹೇಳಿದ್ದೀರಿ, ಯಾವುದು ಚೀನಾದಲ್ಲಿ ಹೋಗ್ಬಿಟ್ಟಾದ್ರು ನೀವು ಒಂದು ಎಜುಕೇಶನ್ ಗ್ರಾಬ್ ಮಾಡಬೇಕು. ಹಾಗೆ ಹೇಳಿದ್ದು ನೀವು ನಮಗೆ 4 ವಾಲ್ ಒಳಗೆ ಕುಳಿತು ನನಗೆ ಎಜುಕೇಶನ್ ಸಿಗಬೇಕು ಎನ್ನುವ ಇನ್ನೊಂದು ಪ್ರಶ್ನೆಗೆ ಏನಾದರೂ ವರ್ಚುವಲಿ ಹೋಗ್ಬೋದಲ್ವಾ? ಐ ಆಮ್ ಗೋಯಿಂಗ್ ವರ್ಚುವಲಿ. ಕೋರ್ಸೆರಾ ಅಂತಹ ಒಂದು ಅಕಾಡೆಮಿ ನನಗೆ ಇತ್ತೀಚೆಗೆ ರಿಪೋರ್ಟ್ ಆದ ಇಷ್ಟೊಂದು ಆರೋಗ್ಯಕರವಾದ ಇಷ್ಟೊಂದು ಎಫೆಕ್ಟಿವ್ ರಿಪೋರ್ಟ್ಸ್ ನಮಗೆ ಹೊರತರುವಾಗ ಆ ಒಂದು ರಿಪೋರ್ಟ್ ಬೇಸ್ಡ್ ಆಗಿ ನೋಡಿದ್ರೆ ಆಫ್ಲೈನ್ ಎಜುಕೇಶನ್ ಎಷ್ಟು ಎಫೆಕ್ಟಿವ್ ಅಲ್ಲ. ಫಾರ್ ಎಕ್ಸಾಂಪಲ್ ನಮ್ದು ಪ್ರೊಫೆಸರ್ಸ್, ಕಾಲೇಜ್ದು ಪ್ರೊಫೆಸರ್ಸ್ ಆಗಲಿ ಲೆಕ್ಚರ್ಸ್ ಆಗಲಿ ಇತ್ತೀಚೆಗೆ ಆದ ನಮಗೆ ನೋಡ್ಬೋದು ಆನ್ಲೈನ್ ಎಜುಕೇಶನ್ ಬೇಸ್ಡ್ ಆಗಿ ಅವರ ನಮಗೆ ನೀವು ಫಾರ್ ಎಕ್ಸಾಂಪಲ್ ಮಾಸ್ಟರ್ ತೆಗೆಯೋದಾದ್ರೆ ಆನ್ಲೈನ್ ಆಫ್ಲೈನ್ ಅಂತ ಕೇಳ್ತಾರೆ, ಆದರೆ ಆಫ್ಲೈನ್ಗೆ ಅವರು ಇನ್ನಷ್ಟು ಪ್ರಿಯಾರಿಟಿ ಕೊಡ್ತಾರೆ. ಅದು ಯಾಕೆ ಅಂತ ಜಸ್ಟ್ ಹೇಳ್ತೀರಾ? ನಮ್ಮ ಊರಲ್ಲಿ ಅದಕ್ಕೆ ಆಪ್ಷನ್ ಇಲ್ಲ ಅಂತ ಹೇಳ್ತಿರೋದು. ಬಿ ತಮ್ಮ ಪ್ರಶ್ನೆಯನ್ನ ಕೇಳಬೇಕು. ಎ ಅದಕ್ಕೆ 2 ನಿಮಿಷದ ಅವಧಿಯಲ್ಲಿ ಉತ್ತರ ಕೊಡಬೇಕು. ಸಮಯ ಸ್ಟಾರ್ಟ್ ಆಗಿದೆ. ಇದು ನೀವು ಹೇಳಿದಿರಿ ಆನ್ಲೈನ್ ಎಜುಕೇಶನ್, ಒಬ್ಬನಿಗೆ ಆನ್ಲೈನ್ ಎಜುಕೇಶನ್ ಅಂತ ಮಾತ್ರ ಈ ಒಂದು ವಿಷಯ ಸಾಧ್ಯ ಆಗ್ಬೋದು. ನಾನು ನಮ್ಮ ಪ್ರಶ್ನೆ ಅಂದರೆ, ನಮಗೆ ಇತ್ತೀಚಿನ ಡೆವಲಪ್ಮೆಂಟ್ಸ್ ಗೊತ್ತು. ಚರಿತ್ರೆ ಪರಿಶೀಲಿಸಿದರೆ ಒಂದು ಗೋಲ್ಡನ್ ಎರಾ ಎಂಬ ಒಂದು ಅಬ್ಬಾಸಿಡ್ಸ್ ಬೆರೆಸುವಂಥ ಕಾಲ, ಅವತ್ತು ಡೆವಲಪ್ ಆದ ಸೈಂಟಿಫಿಕಲ್ ಟೆಕ್ನಾಲಜಿ ನೋಡಿದರೆ ಅವು ಇತ್ತೀಚೆಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇನ್ನಷ್ಟು ಆಕ್ಟಿವ್ ಆಗೋದು ಈ ಒಂದು 21st ಜನರೇಷನ್ಲಿ ಐ ಥಿಂಕ್. ಸೊ ಇಷ್ಟರವರೆಗೆ ಈ ಒಂದು ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿದ್ದು, ಮತ್ತೆ ಆಫ್ಟರ್ ದಿಸ್ ಒಬ್ಬ ವಿದ್ಯಾರ್ಥಿಗಳಲ್ಲಿ ಇಷ್ಟು ಒಂದು ಅನೆಕ್ಸಿಟಿ ತರಹ ಒಂದು ವಿಷಯ ಬರುವಾಗ ಆನ್ಲೈನ್ ಎಜುಕೇಶನ್ ಅಲ್ಲಿ ಇನ್ನಷ್ಟು ಡೆವಲಪ್ಮೆಂಟ್ಸ್ ಬರುತ್ತೆ ಎಂಬುದಕ್ಕೆ ಏನಾದರೂ ಅರ್ಥ ಉಂಟು ಅಂತ ಹೇಳಿ? ಅರ್ಥ ಆಗಲಿಲ್ಲ, ನಿಮ್ಮ ಪ್ರಶ್ನೆ ವ್ಯಕ್ತ ಆಗಲಿಲ್ಲ. ಪ್ರಶ್ನೆ ಅಂದರೆ ಇದು ಆನ್ಲೈನ್ ಎಜುಕೇಶನ್ ಅಲ್ಲಿ ಈ ಒಂದು ಯಾವ ಸ್ಥಳದಲ್ಲೂ ಸಹ ಯಾವ ಗ್ರಾಮದಲ್ಲೂ ಕೂತು ನಮಗೆ ತೆಗಿಬಹುದು, ಗ್ರ್ಯಾಬ್ ಮಾಡಬಹುದು ಅಂತ ಹೇಳಿದ್ರು. ಆದರೆ ನಾವು ಹಿಸ್ಟಾರಿಕಲಿ ನಮಗೆ ಗೊತ್ತು, ಓಲ್ಡ್ ಸೈಂಟಿಫಿಕಲ್ ಸ್ಟಾರ್ಟ್ಅಪ್ಸ್ ಅಲ್ಗೋರಿದಮ್, ನೀವು ಹೇಳಿದ ಅಲ್ಗೋರಿದಮ್ ಆಗಲಿ ಯಾವ ಥರದ ಸಂಭವ ಆಗಲಿ ಅವತ್ತು ಆಫ್ಲೈನಲ್ಲಿ ಆಗಿದೆ, ಇನ್ನಷ್ಟು ಡೆವಲಪ್ ಆಗಿದ್ದು. ಆಗ ಇತ್ತೀಚೆಗೆ ಆನ್ಲೈನ್ ಆಗಿ ನಮಗೆ ಸಮೀಕ್ಷೆ ನೋಡುವಾಗ ಅವರು ಸ್ಟಾರ್ಟ್ ಮಾಡಿದ ಒಂದು ಕಂಟಿನ್ಯೂಸ್ ಆಗಿದೆ, ಇವತ್ತು ಆನ್ಲೈನ್ ಆಗಿ ಬಂದಿದ್ದು. ಆಗ ನಮಗೆ ಅದರಲ್ಲೇ ನಮಗೆ ತಿಳಿಬಹುದು ಎಷ್ಟರ ಮಟ್ಟಿಗೆ ಆಫ್ಲೈನ್ ಆಗಿ ಆನ್ಲೈನಲ್ಲೇ ನಮಗೆ ಅದರ ಎಫೆಕ್ಟಿವ್ ಎಷ್ಟರ ಮಟ್ಟಿಗೆ ಅಂತ. ಆಗ ನೀವು ಆನ್ಲೈನ್ ಎಜುಕೇಶನ್ ಇನ್ನಷ್ಟು ಸಾಧ್ಯವಂತ ನಿಮ್ಮ ಈ ಒಂದು ವಿಷಯಕ್ಕೆ? ಕೂದಲು ಬೆಳೀತಿದೆ ಅಂತ ಹೇಳಿ ಕೂದಲು ಕಟ್ ಮಾಡ್ಬೋದು ಹೊರತು ತಲೆಯನ್ನು ಕಡಿಲಿಕ್ಕಾಗಲ್ಲ. ಟೆಕ್ನಾಲಜಿ ಬೆಳೀತಾ ಇದೆ, ಹೌದಲ್ವಾ? ಟೆಕ್ನಾಲಜಿ ಬೆಳೀತಾ ಇದೆ. ಯಾವುದೇ ಒಂದು ವಿಷಯಕ್ಕೆ ಒಂದು ಸ್ಟಾರ್ಟ್ ಅನ್ನೋ ಒಂದು ವಿಷಯ ಇದೆ ಅಲ್ವಾ? ಹೀಗಿರುವಾಗ ಈ ಅಲ್ಗಾರಿದಮ್ ಆಗಿರ್ಬೋದು, ನೀವು ಹೇಳಿದಂತಹ ಒಂದು ಅಲ್ಗಾರಿದಮ್ಗಳು ಅದನ್ನ ಡೆವಲಪ್ ಮಾಡಲು ಒಬ್ರು ಆಗಿರ್ಬೋದು, ಆದರೆ ಅದನ್ನೇ ಇಟ್ಟುಕೊಂಡು ಇವತ್ತು ಕೆಲಸ ಮಾಡಿರುವಂತ, ಅಂದ್ರೆ ಆನ್ಲೈನ್ ಮೂಲಕ ಕಲಿತು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಒಂದು ಆಫ್ಲೈನ್ ಕ್ಲಾಸ್ನಲ್ಲಿ ಕೂತು ಒಂದು ಅಲ್ಗಾರಿದಮ್ ಬಗ್ಗೆ ಒಮ್ಮೆ ಕ್ಲಾಸ್ ಕೇಳ್ಬೋದು, ಒಂದು 10 ಸಾಲಿ ಪ್ರೊಫೆಸರ್ ಹತ್ರ ಡೌಟ್ ಕೇಳ್ಬೋದು. ಅದಾದ್ಮೇಲೆ 11 ಸಾಲಿ ಕೇಳಿದಾಗ ಪ್ರೊಫೆಸರ್ ಹೇಳ್ತಾನೆ ಸಾಕ್ ಮಾರ್ರೆ ಬಿಟ್ಬಿಡು ಅಂತ.
ಅಲ್ವಾ? ಆದ್ರೆ ಆನ್ಲೈನ್ ಅಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಮೂಲಕ 100 ಸರಿ ಬೇಕಾದ್ರೆ ಅವನೇನ್ ಮಾಡ್ಬೋದು, ರಿಪೀಟ್ ಮಾಡಿ ಕೇಳ್ಬೋದು. ಈ ಕ್ಯಾನ್ ಬಿಕಮ್ ಎಕ್ಸ್ಪರ್ಟ್ ಆನ್ ದೋಸ್ ಥಿಂಗ್ಸ್ ಅಂಡ್ ದ ಕ್ವಾಲಿಟಿ ಆಫ್ ದಿ ಎಜುಕೇಶನ್ ವಿಲ್ ಬಿ ಇಂಪ್ರೂವ್ ಅಲ್ವಾ? ಐ ಡೋಂಟ್ ಥಿಂಕ್ ಸೊ. ಒಂದು ಪ್ರೊಫೆಸರ್ ಜೊತೆ 10 ಸಾರಿ ಕೇಳಿಬಿಟ್ಟು ಮತ್ತೊಂದು ಅದು ಇದು 2 ವಾದ ಮಾಡಬೇಡಿ. ಒಂದೇ ವಿಷಯ 10 ಸಾರಿ ಕೇಳಿದ್ರೆ ನಾನಾದ್ರೂ ನೀವಾದ್ರೂ ಆಬ್ವಿಯಸ್ಲಿ ಕೇಳ್ತೇವೆ. ಒಂದು ಬೇರೆ ಬೇರೆ ವಿಷಯಗಳ ಬಗ್ಗೆ ಸಂಶಯ ಕೇಳುವುದು ಅದು ಯಾರೂ ಸಹ ತಡೆಯಲ್ಲ. ಆದರೆ ಒಂದೇ ವಿಷಯ 1+2 ಅಂದರೆ 3 ಅಂತ ಮತ್ತೆ 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 ಕೇಳಿದಾಗ, ಆದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಮೇ ಬಿ ಸೂಪರ್ ಹ್ಯೂಮನ್ ಆಗಿದ್ರೆ ನನಗೆ ಗೊತ್ತಿಲ್ಲ, ಹ್ಯೂಮನಿಗೆ ನ್ಯಾಚುರಲ್ ಹ್ಯೂಮನಿಗೆ ಅದು ಖಂಡಿತವಾಗಿಯೂ ಆ ಒಂದು ಸಿಟ್ಟು ಬಂದೇ ಬರುತ್ತೆ. ಅವರು ಅದನ್ನು ಪ್ರತಿಕ್ರಿಯಿಸ್ತಾರೆ. ಆದರೆ ಆನ್ಲೈನ್ ಎಜುಕೇಶನ್ ಮಾಡುತ್ತೆ ಅದನ್ನು ನೀವು ಕೇಳಿದ ಪ್ರಶ್ನೆಗೆ ಪ್ರಮುಖತೆ ಅಂತ ಹೇಳಿದ್ರೆ ಕ್ವಾಲಿಟಿ ಆಫ್ ದಿ ಎಜುಕೇಶನ್ ಆ್ಯಂಡ್ ದಿ ವರ್ಕ್ ವಿಲ್ ಬಿ ಇಂಪ್ರೂವ್ಡ್ ಆಬ್ವಿಯಸ್ಲಿ. ನೀವು ಹೇಳಿದಾಗೆ ಪ್ರೊಫೆಸರ್ ಜೊತೆ ಮುಗೀತಾ ನೀವು ಅದಕ್ಕೆ ಪ್ರತಿವಾದ. ಇದು ಫಿಸಿಕಲ್ ಆಕ್ಟಿವಿಟೀಸ್. ನೀವು ಈಗ ಆನ್ಲೈನಲ್ಲೇ ಮುಳುಗಿ ಇನ್ವಾಲ್ವ್ ಆಗ್ತೀರ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿಗೆ ಒಂದು ಶಾಲೆ ಹೋಗುವಾಗ ಬರೀ ಎಜುಕೇಶನ್ ಮಾತ್ರವಲ್ಲ, ಹಿ ವಿಲ್ ಬಿ ಇನ್ವಾಲ್ವ್ ಇನ್ ಫಿಸಿಕಲ್ ಆಕ್ಟಿವಿಟೀಸ್, ಕ್ರೀಡೆಗಳು, ಫಿಸಿಕಲ್ ಆಕ್ಟಿವಿಟೀಸ್ ಮತ್ತು ಇನ್ನಿತರ ಒಂದು ವಿಷಯದಲ್ಲಿ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗಿ ಗ್ರ್ಯಾಬ್ ಮಾಡುವಂತಹ ಆ ಒಂದು ಸ್ಕಿಲ್ಸ್ ಮತ್ತು ಮನೆಯಲ್ಲಿ ಕೂತ್ಬಿಟ್ಟು ಕಲಿಯುತ್ತಿರುವಂತಹ ಒಂದು ಸ್ಕಿಲ್ಸ್ ಎರಡೂ ಸಹ ನಮಗೆ ಗೊತ್ತು. ಅದರ ಎಫೆಕ್ಟಿವ್ ನಿಮಗೆ ಕೇಳುವಾಗ തന്നെ ನಿಮಗೆ ಅರ್ಥ ಆಗ್ತಿದೆ. ಆಗ ನಮಗೆ ಇನ್ನಷ್ಟು ಒಬ್ಬ ಶಾಲೆಗೆ ಹೋಗಿ ನೀವಾಗಲೇ ಕೇಳಿದ್ದು ಪ್ರಶ್ನೆ ಉತ್ತರ ಪ್ರೊಫೆಸರ್ಗೆ ಕೇಳ್ತಾ ಅವರಿಗೆ ಇನ್ನಷ್ಟು ಉತ್ತರ ಪ್ರತಿಕ್ರಿಯೆ ಅಷ್ಟರ ಆ ಒಂದು ಪ್ರೊಫೆಸರ್ ಉತ್ತರ ನೀಡದ ಕಾರಣ, ಪ್ರತಿಕ್ರಿಯಿಸದ ಕಾರಣ ಎಫೆಕ್ಟಿವ್ ಆದ ಎಜುಕೇಶನ್ ಎಫೆಕ್ಟಿವ್ ಆಗಿ ವಂಚಿತರಾದ ವಿದ್ಯಾರ್ಥಿಗಳ ವರದಿ ಇಷ್ಟರವರೆಗೆ ನಾವು ಕೇಳಿಲ್ಲ. ಆ ಒಂದು ವಿಷಯಕ್ಕೆ ಇವತ್ತು ಚರ್ಚೆ ಅವಶ್ಯವಿಲ್ಲ ಅಂತ ನನಗೆ ಅನಿಸ್ತದೆ. ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ವಿಷಯದ ಕುರಿತು ಅವನು ಕಲಿಬೇಕಂತ ನೀವೇ ಹೇಳ್ತಿದ್ದೀರಾ, ಯಾವ ರೀತಿಯಲ್ಲಿ ಅದನ್ನು ಓವರ್ಕಮ್ ಮಾಡ್ಬೋದು ಅಂತ ಕೇಳ್ತಿದ್ರಿ ಅಲ್ವಾ? ನೀವು ಹೇಳಿದಂತೆ ನಾನೊಂದು ವಿಷಯ, ನೀವು ನನ್ನ ಲೆಕ್ಚರ್ ಅಂತ ಎಕ್ಸಾಂಪಲ್ ಇಟ್ಕೊಳ್ವಾ, ನಾನು ನಿಮ್ಮ ಹತ್ರ ಕೇಳಿ ನೀವು ನನಗೆ ಆ ಉತ್ತರ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ, ಆಮೇಲೆ ನೀವು ಬಿಟ್ಬಿಟ್ರಿ, ನೀವು ಹೇಳಿದ್ರಿ ಇವರಿಗೆ ಆ ಥರ ಒಂದು ವರದಿ ಆಗ್ಲಿಲ್ಲ ಅಂತ. ಆದರೆ ಆ ಒಂದು ವಿಷಯದ ಕುರಿತು ನಾನು ಕೆಲಸ ಮಾಡುವಾಗ ಇಟ್ ವಿಲ್ ಎಫೆಕ್ಟ್ ಮೈ ವರ್ಕ್ ಆಬ್ವಿಯಸ್ಲಿ. ಇವತ್ತು ಇತ್ತೀಚಿನ ಒಂದು ಆನ್ಲೈನಲ್ಲಿ ಆಫ್ಟರ್ ಕೋವಿಡ್ ಐ ಥಿಂಕ್ ಆನ್ಲೈನ್ ಎಜುಕೇಶನ್ ಇನ್ನಷ್ಟು ಡೆವಲಪ್ ಆಗೋ ಸಂದರ್ಭದಲ್ಲಿ ನಾವು ಹಲವು ನ್ಯೂಸ್ಗಳು ನಾವು ಕೇಳಿದ್ದೆವು. ಸ್ಮಾರ್ಟ್ಫೋನ್, ವಿದ್ಯಾರ್ಥಿಗಳು ಸ್ಮಾರ್ಟ್ಫೋನ್ಗೆ ಇನ್ನಷ್ಟು ಅಡಿಕ್ಷನ್ ಬರ್ತದೆ. ಬಿಕಾಸ್ ಎಜುಕೇಶನ್ ಇಸ್ ನಮಗೆ ಗೊತ್ತು ಬಿಟ್ವೀನ್ 16 to 25 ಇಯರ್ಸ್ ಒಂದು ನಾರ್ಮಲ್ ಆಗಿ ಒಂದು ಎಜುಕೇಶನ್ ಸಮಯ. ಆ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ ಅಂತ ಹೆಸರಿನಲ್ಲಿ ಅವರಿಗೆ ಸ್ಮಾರ್ಟ್ಫೋನ್ ತೆಗೆದುಕೊಂಡು ಒಂದು ವಿದ್ಯಾರ್ಥಿಗಳು ನಾನು ಬರೀ ಆನ್ಲೈನ್ ಎಜುಕೇಶನ್ ಗೆ ಮಾತ್ರ ಅವನು ಉಪಯೋಗಿಸಲ್ಲ. ಅದು ಬಿಕಾಸ್ ಅವನಿಗೆ ಆ ಒಂದು ಸ್ಮಾರ್ಟ್ಫೋನ್ ಅಲ್ಲಾದ್ರೆ ಆ ಒಂದು ಪ್ಲಾಟ್ಫಾರ್ಮ್ಗೆ ಕಾಲು ಹಾಕಲು ಈ ಒಂದು ಆನ್ಲೈನ್ ಎಜುಕೇಶನ್ ಇವರು ನೀಡಿದ ಈ ಒಂದು ಸಿಸ್ಟಮ್ ಆ ಒಂದು ಕಾರಣದಿಂದಾಗಿ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಎಫೆಕ್ಟಿವ್ ಆಗಿ ಎಷ್ಟೋ ಸ್ಮಾರ್ಟ್ಫೋನ್ ಸಿಗದ ಕಾರಣ ನೀವು ನೋಡಿರ್ಬೋದು ಗುಜರಾತ್ ಅಂತಹ ಹಲವು ಪ್ಲೇಸ್ ನಲ್ಲಿ ಆ ಒಂದು ಉತ್ತರ ಆತ್ಮಹತ್ಯೆ ಒಂದು ವರದಿ ನಮಗೆ 2 ಸುತ್ತು ಮುಗಿಯಿತು. ಈಗ ನಮ್ಮ ಪ್ರಶ್ನೆ ನಿಮ್ಮ ಜೊತೆ. ತಾವು ಹೇಳಿದ್ರಿ ತಂತ್ರಜ್ಞಾನ ನಮ್ಮ ನಾಡು ಎಲ್ಲ ಬೆಳೆದಿದೆ ಅಂತ ಹೇಳ್ತಾ ಇದ್ದೀರಾ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ವಿದ್ಯೆ ಬರಲ್ಲ, ವಿದ್ಯೆಯ ಕಡೆ ನಾವು ಹೋಗಬೇಕು ಅಂತೇಳಿ. ತಂತ್ರಜ್ಞಾನಕ್ಕಿಂತಲೂ ಮುಖ್ಯವಾದದ್ದು ಈ ನಾಡು ಶಿಕ್ಷಣಕ್ಕೆ ಕೊಟ್ಟಂತಹ ಒಂದು ಪರಂಪರೆ ಇದೆ. ಆ ಪರಂಪರೆಯ ಸಾಮಾಜಿಕ ಸಾಮೂಹಿಕ ಹತ್ಯೆಯಾಗಿದೆ ಯಾವುದು? ಈ ಆನ್ಲೈನ್ ಶಿಕ್ಷಣ ವ್ಯವಸ್ಥೆ. ಆ ಪರಂಪರೆಯನ್ನು ನಾವು ಕೆಡಿಸಬೇಕಾ? ಸರ್ ಖಂಡಿತ. ನಾನು ಇದರ ಮೂಲಕ ನಮ್ಮ ಪರಂಪರೆಗೆ ಕೇಡು ಬರ್ತಿದೆ ಎಂಬುದರಲ್ಲಿ ನನಗೆ ಅಭಿಪ್ರಾಯ ವ್ಯತ್ಯಾಸ ಇದೆ. ಯಾಕಂತ ಹೇಳಿದರೆ ನೀವು ಹೇಳಿದಂತೆ ಶಿಕ್ಷಣದ ಕಡೆಗೆ ನಾವು ಹೋಗಬೇಕು, ಶಿಕ್ಷಣ ನಮ್ಮ ಕಡೆಗೆ ಬರಬಾರದು ಅಂತ ಹೇಳಿದ್ರಲ್ವಾ. ಆಬ್ವಿಯಸ್ಲಿ ನಾವು ಇನಿಷಿಯೇಟಿವ್ ತಗೊಳ್ತಾ ಇದ್ದೇವೆ. ಬೈ ದ್ಯಾಟ್ ವಿ ಆರ್ ಗೋಯಿಂಗ್. ನಾವು ಹೋಗ್ತಾ ಇದ್ದೇವೆ ಶಿಕ್ಷಣದ ಕಡೆಗೆ. ಯಾವುದೇ ಕಾರಣಕ್ಕೂ ತಂತ್ರಜ್ಞಾನ ಬಂದು ನಾನು ನಿಮಗೆ ಕಲಿಸ್ತೇನೆ ಅಂತ ಹೇಳ್ತಾ ಇಲ್ಲ. ನಾನು ಒಂದು ಕೋರ್ಸನ್ನು ಆಪ್ಟ್ ಮಾಡ್ತಾ ಇದ್ದೇನೆ. ನಾನು ಪ್ರಪಂಚದ ಯಾವುದೇ ಒಂದು ಮೂಲೆಯಲ್ಲಿ ಇರುವಂತಹ ಒಬ್ಬ ಪ್ರೊಫೆಸರನ್ನ ನಾನು ಆಯ್ಕೆ ಮಾಡ್ತಾ ಇದ್ದೇನೆ. ಇಂತಹ ವ್ಯಕ್ತಿಯಿಂದ ನಾನು ಕೋರ್ಸ್ ತಗೊಂಡ್ರೆ ನನ್ನ ವೃತ್ತಿಪರ ಜೀವನಕ್ಕೆ ಉಪಯೋಗ ಆಗ್ಬೋದು ಅಂತ ನಾನು ಡಿಸೈಡ್ ಮಾಡ್ತಾ ಇದ್ದೇನೆ. ಬೈ ದಟ್ ಐ ಆಮ್ ಟೇಕಿಂಗ್ ಅ ಸ್ಟೆಪ್ ಫಾರ್ ಮೈ ಎಜುಕೇಶನ್ ಅಲ್ವಾ. ಅದೇ ರೀತಿಯಲ್ಲಿ ನೀವು ಹೇಳಿದ ಅದೇ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಜಗತ್ತಿನ ಶ್ರೇಷ್ಠ ಗುರು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲ್ಪಾದದ ಅಡಿಯಲ್ಲಿ ಹೋಗಿ ಮಹಾತ್ಮರು ಕಲಿತ ಚರಿತ್ರೆಗಳಿದೆ. ಅವ್ರ ಕಡೆ ಹೋಗಿ ಕಲ್ತಿರಲ್ವ, ಅದಕ್ಕೊಂದು ಮೌಲ್ಯ, ಆ ಒಂದು ವಿದ್ಯೆಯಲ್ಲಿ ಬರ್ಕತ್ತಿರುವುದು. ಸರ್ ಖಂಡಿತ. ಆದರೆ
ನೀವು ಹೇಳಿದಂತೆ ಅವರ ಹತ್ತಿರ ಹೋಗುವಂತಹ ಒಂದು ಎಲಿಜಿಬಿಲಿಟಿ ಅಥವಾ ಅದಕ್ಕಿರುವಂತಹ ಒಂದು ಸೌಕರ್ಯ ನನ್ನ ಬಳಿ ಇಲ್ಲದಿದ್ದರೆ ನಾನು ಅದರಿಂದ ವಂಚಿತನಾಗುವುದಕ್ಕಿಂತ ಆನ್ಲೈನ್ ಆಗಿದ್ದರೂ ಸಹ ವರ್ಚುವಲಿ ಆಗಿದ್ದರೂ ಸಹ ಅದರ ವಿದ್ಯೆಯ ಮಹತ್ವವನ್ನು ಅಥವಾ ವಿದ್ಯೆಯ ಒಂದು ಬೆಲೆಯನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದಲ್ವ ಅದಕ್ಕಿಂತ ಮುಖ್ಯ. ಅದೇ ರೀತಿಯಲ್ಲಿ ಒಂದು ಗುರು, ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಶೇಖುನ ಉಸ್ತಾದರ ಬುಖಾರಿ ತರಗತಿ, ನಾನು ಬಹುಶಃ ಆ ಒಂದು ತರಗತಿಗೆ ಹೋಗುವ ಒಂದು ಪರಿಸ್ಥಿತಿ ಇಲ್ಲ, ನಾನೊಂದು ದರ್ಸ್ ಕಲಿಕೆಯನ್ನು ಮಾಡುವಂತಹ ಒಂದು ಪರಿಸ್ಥಿತಿ ಇಲ್ಲ. ಆದರೆ ಅಂತಹ ಒಂದು ಎಜುಕೇಶನ್, ಒಂದು ಬುಖಾರಿ ತರಗತಿ ನನಗೆ ವರ್ಚುವಲಿ ಸಿಗೋದಾದ್ರೆ ಖಂಡಿತ ನನ್ನ ಜೀವನದಲ್ಲಿ ಒಂದು ಬಹಳ ದೊಡ್ಡದಾದಂತಹ ಒಂದು ಬದಲಾವಣೆ ಬರಬಹುದು ಅಲ್ವಾ. ಇದಕ್ಕೆಲ್ಲ ಸಹ ಕಾರಣವಾಗುವಂಥದ್ದು ಆನ್ಲೈನ್ ಎಜುಕೇಶನ್. ಮುಗೀತಾ? ಬಿ, ತಾವು ಹೇಳಿದ್ರಿ ಸ್ಕೂಲಲ್ಲೇ ಹೋಗಿ ಕಲಿಬೇಕು, ಹೌದಲ್ವಾ? ಬಹಳ ಸಮಸ್ಯೆ ಆಗ್ತಾಯಿದೆ ಅಂತೆಲ್ಲ ಅಂದ್ರೆ ಈಗ ಬಹಳ ಮಳೆ ಬರ್ತಾ ಇದೆ, ಪ್ರತಿನಿತ್ಯ ಶಾಲೆಗೆ ರಜೆ ಕೊಡ್ತಾ ಇದ್ದಾರೆ. ಇಂತಹ ಒಂದು ದಯನೀಯವಾದಂಥ ಒಂದು ಅವಸ್ಥೆಗಳಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವುದು, ಆನ್ಲೈನಲ್ಲಾದರೂ ಶಿಕ್ಷಣ ಕೊಡ್ತಾರೆ, ಅಲ್ಲಾದರೂ ಶಿಕ್ಷಣ ಕೊಡ್ತಾರಲ್ವ. ಆರೋಗ್ಯ ಇನ್ನಿತರ ಹೆಸರುಗಳನ್ನು ಹೇಳಿಕೊಂಡು ಶಿಕ್ಷಣದಿಂದ ಮಕ್ಕಳನ್ನು ದೂರಿಡುವ ಕೆಲಸ ಯಾಕೆ ಮಾಡಬೇಕು? ಮನೆಯಲ್ಲೇ ಕೂತವರಿಗೆ ಶಿಕ್ಷಣ ದೊರಕುತ್ತೆ ಅಂತಂದರೆ ಆನ್ಲೈನ್ ಆದ್ರೇನು, ಆಫ್ಲೈನ್ ಆದ್ರೇನು? ಇಸ್ಲಾಂನಲ್ಲಿ ವಿಷ ಹರಾಮ್, ಬಟ್ ಸಾಯುವ ಆ ಒಂದು ಸಂದರ್ಭ ಬಂದರೆ ಕುಡಿಬಹುದೆಂಬ ಒಂದು ವಿಷಯವಿಲ್ವಾ? ಅದೇ ರೀತಿ ಐ ಥಿಂಕ್ ವಿಷ, ಐ ಮೀನ್ ಇದು ಕಳ್ಳು, ಓಕೆ, ಒಂದು ಇಲ್ಲಿ ಹೇಳ್ತಾ ಇರೋದು ಈ ಒಂದು ಸಂದರ್ಭ ಬಿಟ್ಟು ನಮಗೆ ಆನ್ಲೈನ್ ಎಜುಕೇಷನಲ್ಲಿ ಒಬ್ಬ ಇನ್ವಾಲ್ವ್ ಆಗುವಾಗ ನೀವು ಹೇಳಿದ್ರು ಕೋರ್ಸ್ ದರ, ಇತ್ತೀಚೆಗೆ ಬರುತ್ತಿರುವಂತಹ ಹಲವಾರು ಆನ್ಲೈನ್ ಕೋರ್ಸ್, ನೀವಾಗಲೇ ಹೇಳಿದಾಗೆ ಪಾರಂಪರ್ಯತೆಯನ್ನು ಕೊಲ್ಲುತ್ತಿರುವಂತಹ ಹಲವಾರು ಕೋರ್ಸ್ಗಳು ನಮಗೆ ಇತ್ತೀಚೆಗೆ ನಮಗೆ ಹಲವಾರು ಪೋಸ್ಟರ್ಸ್ ಕಾಣ್ಬೋದು. ಯು ಕ್ಯಾನ್ ಬಿ ಗೆಟ್ ಗ್ರಾಜುಯೇಟೆಡ್, ಇಸ್ಲಾಮಿಕ್ ಆಗಿ ಯಾವುದಾದ್ರೂ ಗ್ರಾಜುಯೇಟೆಡ್ 6 months 4 months 1 year ಅಲ್ಲಿ ಗ್ರಾಜುಯೇಟ್ ಆಗ್ಬೋದು. ಆನ್ಲೈನಲ್ಲಿ ನೇಮ್ ಕೊಟ್ಟರೆ ಸಾಕು, 1 year, ಆಫ್ಟರ್ 1 year ದೇ ವಿಲ್ ಬಿ ಕಾಲ್ಡ್ ಫಾರ್ ದ ಗ್ರಾಜುಯೇಷನ್. ಈ ಒಂದು ವಿಷಯ ಆನ್ಲೈನ್ ಆಗಿ ವರ್ಚುವಲ್ ಆಗಿ ಬಂದ ಮೇಲೆ ಒಬ್ಬ ಗುರು ತನ್ನ ವಿದ್ಯಾರ್ಥಿ ಆ ಒಂದು ಪರಂಪರೆ ಅಲ್ಲಿ ಕಟ್ಟಾಗ್ತಾ ಬರುತ್ತಿದೆ. ನೀವು ಆಗಲೇ ಹೇಳಿದಾಗ ಪರಂಪರೆ ಬಗ್ಗೆ ಮಾತಾಡೋದಲ್ಲ, ಶಿಕ್ಷಣ ಎಲ್ಲಿ ಕಲ್ತ್ರೇನು, ಆಫ್ಲೈನ್ ಆದ್ರೇನು ಆನ್ಲೈನ್ ಆದ್ರೇನು, ಅದ್ರ ಬಗ್ಗೆ ಚರ್ಚೆ ಮಾಡಿ. ಅಲ್ಲ, ಇಲ್ಲಿ ತಾವು ಕೇಳಿದ ಹಾಗೆ ಒಬ್ಬ ವಿದ್ಯಾರ್ಥಿಗೆ ಅಷ್ಟರ ಮಟ್ಟಿಗೆ ನೀವು ಹೇಳುವುದು ದೊಡ್ಡ ಸುನಾಮಿ. ನಾನು ಹೇಳುತ್ತಾ ಇರುವುದು ಇವತ್ತು ಒಂದೊಂದು ಕಾರಣಗಳಿಂದ ಶಿಕ್ಷಣದಿಂದ ದೂರ ಸರಿಯುತ್ತಾ ಇರುತ್ತಂತ ಒಂದು ವಾತಾವರಣ, ಗೊತ್ತಾಯ್ತಾ? ಆಫ್ಲೈನ್ ಆದ್ರೇನು ಆನ್ಲೈನ್ ಆದ್ರೇನು, ಅಲ್ಲೋಗಿ ಕಲೀಲಿ ಮಕ್ಕಳು. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗುವುದು ಅಂತ ಅದಕ್ಕಿರುವ ವರದಿನ ನಾನು ಈಗ ಹೇಳ್ತಾ ಇರೋದು. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಯೂನಿವರ್ಸಿಟಿ, ಇವತ್ತು ಹಲವಾರು ಆನ್ಲೈನ್ ಯೂನಿವರ್ಸಿಟಿಗಳು ನಮಗೆ ಕಾಲ್ ಮಾಡಿ ಹೇಳ್ತಾರೆ, ಈ ಒಂದು ಪ್ರೋಗ್ರಾಮ್ಸ್ ಇದೆ, ನೀವು ಅಡ್ಮಿಷನ್ ಮಾಡಿಕೊಳ್ಳಿ, 1 year PG ಪ್ರೋಗ್ರಾಮ್ಸ್ ಅಥವಾ ಡಿಗ್ರಿ ಪ್ರೋಗ್ರಾಮ್ಸ್ ಇದೆ, ಅಡ್ಮಿಷನ್ ಮಾಡಿಕೊಳ್ಳಿ. ಬಟ್ ಅವರು ಫಾರ್ ಎಕ್ಸಾಮ್ ಸಹ ವರ್ಚುವಲ್ ಆಗಿ ಅವರು ಕಂಡಕ್ಟ್ ಮಾಡ್ತಾರೆ. ಆ ಒಂದು ಎಕ್ಸಾಮಲ್ಲಿ ಪಾಸ್ ಆಗಿಬಿಟ್ಟು ಮತ್ತೆ ಮುಂದೆ ಒಂದು ಪ್ರೊಫೆಸರ್ ಆದರೆ ಆ ವಿದ್ಯಾರ್ಥಿ ಗುಣಮಟ್ಟ ಎಷ್ಟರ ಮಟ್ಟಿಗೆ ನಮಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಮತ್ತು ನೀವು ಹೇಳಿದಾಗೆ ಈ ಒಂದು ಮಳೆಗಾಲ ಅದು ಎಷ್ಟು ದಿನ ಇವತ್ತು ಒಂದು 2-3 ತಿಂಗಳು 4 ತಿಂಗಳು ಹಾಗೆ ಒಂದು ಮಳೆಗಾಲದಿಂದ ಬರೀ ವಿದ್ಯಾರ್ಥಿಗಳಿಗೆ ವಿದ್ಯೆ ನಷ್ಟ ಹೋದ ಒಂದು ವಿಷಯ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ವಿಷಯ ಹೇಳ್ತೇನೆ, ಅವತ್ತು ಲಾಕ್ಡೌನ್ ಜಸ್ಟ್ ಒಂದು ವಿಷಯ, ಅವತ್ತು ಲಾಕ್ಡೌನ್ ಸಂದರ್ಭದಲ್ಲಿ ಇಲ್ಲಿಗೆ ಡಿಬೇಟ್ ಅನ್ನು ಮುಗಿಸಿದ್ದೀವಿ, ಇನ್ನೇನಿದ್ರು ಫಲಿತಾಂಶ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಇದರೊಂದಿಗೆ ಜನರಲ್ ವಿಭಾಗ